ಹಾಯ್ ಫ್ರೆಂಡ್ಸ್, ನೋಡಿ ಮನೆಯಲ್ಲೇ ಸ್ಟಿಚ್ ಮಾಡಿರುವಂಥ ಕ್ವಾಲಿಟಿಯ ವಾಟರ್ ಪ್ರೂಫ್ ಬ್ಯಾಗ್, ಸ್ಕೂಲ್ ಬ್ಯಾಗ್. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತಂದರೆ, ಮಾರ್ಕೆಟಲ್ಲಿ ಆದರೆ ಸ್ವಲ್ಪ ದಿನ ತಾಳ್ಕೆ ಬರ್ತವೆ. ಇದು ಮನೆಯಲ್ಲೇ ಸ್ಟಿಚ್ ಮಾಡಿರೋದು. ಇಲ್ಲಂದ್ರೂ ಒಂದು ಬ್ಯಾಗ್ ನೀವು ಒಮ್ಮೆ ಸರಿ ಪರ್ಚೇಸ್ ಮಾಡಿದ್ರೆ ಅಂದರೆ 4 ವರ್ಷ 5 ವರ್ಷ ಆದರೆ ಮಿನಿಮಮ್ ಬರುತ್ತೆ, ಗ್ಯಾರಂಟಿ. ಅಷ್ಟು ಕ್ವಾಲಿಟಿ ಇದೆ. ವಾಟರ್ ಪ್ರೂಫ್, ಮಕ್ಕಳಿಗೆ ಮಳೆಯಲ್ಲಿ ಹೋಗಬೇಕಾದ್ರೆ ಅದಲ್ಲ. ಜಿಬ್ನು ನೋಡೋಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಸೈಡಿಗೂ ಜಿಬ್ಬ, ಇಲ್ಲಿ ಮುಂದ್ಗಡೆ ಜಿಬ್ಬ 2 ಇದ್ದಾವೆ. ಆಮೇಲೆ ಮತ್ತು ಸೈಡಿಗೆ ಕ್ವಾಲಿಟಿ ನೋಡ್ರಿ, ಜಿಬ್ಬಿನ ಕ್ವಾಲಿಟಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ನೋಡ್ಬೋದು. ಒಳಗೆ ಮತ್ತು ಪೆನ್ಸಿಲ್ ಹಾಕೋಕ್ಕೂ ಇಲ್ಲಿ ಖಾನೆಯನ್ನು ಮಾಡಿದ್ದಾರೆ 2 ನೋಡ್ಬೋದು. ನೀವು ರೆಡಿಮೇಡ್ ತೊಗೊಳಕ್ಕೆ ಹೋರಿ, ಅದು ಯಾವುದೂ ರೀತಿಯಾದಂಥ ಪ್ಲೇಸನ್ನು ಕೊಟ್ಟಿರೋದಿಲ್ಲ ಅವರು. ಇಲ್ಲಿ ನೋಡಿ, ಮನೆಯಲ್ಲೇ ಸ್ಟಿಚ್ ಮಾಡಿರೋವಂಥದ್ದು ಇದು. ನಿಮಗೆ ಬೇಕಾದರೆ ಜಿಬ್ ಒಳಗೆ ಪೆನ್ಸಿಲ್ಲ, ನೋಟ್ಸ್, ಕಂಪಾಸ ಇಟ್ಕೊಳ್ಳೋಕ್ಕೆ ಇದು ಕೊಟ್ಟಿದ್ದಾರೆ. ಆಮೇಲೆ ಹಿಂದ್ಗಡೆ ಸೈಡ್ ಇನ್ನೊಂದು ಜಿಬ್ ಬರುತ್ತೆ ನೋಡಿ. ಒಳ್ಳೆ ಕ್ವಾಲಿಟಿ ಬ್ಯಾಗ್. ಯಾರು ಆರ್ಡ್ರ್ ಮಾಡಬೇಕಂದ್ರೂ ಓಕೆ ನೋಡಿ, ಆರ್ಡ್ರ್ ಮಾಡ್ಬೋದು ನೋಡಿ. ಒಳ್ಳೆ ಕ್ವಾಲಿಟಿ ನೋಡಿ, ಬಟ್ಟೆ ಕ್ವಾಲಿಟಿ ವಾಟರ್ ಪ್ರೂಫ್ ಇರುತ್ತೆ ನೋಡಿ. ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ. ಇಲ್ಲಂದ್ರೂ ಮಿನಿಮಮ್ ಅಂದರೂ 4 ವರ್ಷ 5 ವರ್ಷ ತಾಳಿಕೆ ಬರುತ್ತೆ ಬ್ಯಾಗ್. ಓಕೆ, ನೀರು ಹಾಕಿನೂ ಚೆಕ್ ಮಾಡ್ಕೋಬೋದು, ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ. ನಿಮ್ಗೆ ತೋರಿಸ್ತೀನಿ ಯಾವ ಟೈಪ್ ನೀರು ಹಾಕಿದ್ರೂ ಅದು ಪ್ರೂಫ್ ತೋರಿಸ್ತೀನಿ ಅಂತ. ಓಕೆ, ನೋಡಿ, ನಾನು ಈಗ ನೀರು ಹಾಕಿ ತೋರಿಸ್ತಿದ್ದೀನಿ ಯಾವ ರೀತಿ ಅಂತ. ನೋಡಿ ಫ್ರೆಂಡ್ಸ್, ನೋಡಿ, ಒಂದು ಹನಿನೂ ಹಿಡ್ಕೊಳ್ಳೋದಿಲ್ಲ, ಒಳಗೆ ಒದ್ದೆನೂ ಕೂಡ ಆಗೋದಿಲ್ಲ ನೋಡಿ. ನೋಡಿ ಇದು ಯಾವ ಟೈಪ್ ಬಟ್ಟೆ ಬರುತ್ತಂತಂದರೆ, ಕೊಡೆ ಛತ್ರಿ ಇರ್ತದಲ್ಲ, ಆ ಟೈಪ್ ಬ್ಯಾಗ್ ಬರುತ್ತೆ. ಇದು ಮ್ಯಾಗಷ್ಟೇ ಇಷ್ಟು ಒರೆಸಿದ್ರೆ ಆಗ ಕ್ಲೀನ್ ವಾಟರ್ ಪ್ರೂಫ್ ಬ್ಯಾಗ್. ಯಾರಿಗಾದರೂ ಬೇಕಾದರೆ ಆರ್ಡರ್ ಮಾಡ್ಬೋದು. ಓಕೆ.